ಹೊಟ್ಟೆ ತುಂಬ ತರಕಾರಿ ತಂದು ಕೊಡೋಕ್ಕಾಗಿ ಬಂದಿದ್ದೀವಿ ಹೊರತು ಇದು ನಮ್ಮನಿಗಲ್ಲ ಕಾರಣ ನಿನಗಿದೆ ಅಲ್ಲ ತಡಿಯೋಣ ಸ್ವಾರಕ ಇಲ್ಲಿ ನೋಡಿ ಅಲ್ಲೆಲ್ಲೇ ಬಿಟ್ಟಿದ್ದೀನಿ ಅಲ್ಲ ಯಾರಿಗೂ ತೊಂದರೆ ಎಲ್ಲ ಕೂಡ 50 ಲೀಟರ್ ಹಾಲು ತಂದಿದ್ದೀನಿ ನಿಮಗೆ ತರಕಾರಿ ಅಲ್ಲ ಅವ್ರಿಗೆ ಕೊಡ್ಲಿ ಒಂದು ಡೇಟ್ ಕೊಡ್ಲಿ ನಮಗೆ ಕೊಡ್ತಾ ಪಂಚಾಯತಿ ಒಂದೊಂದು ಕೋಡ್ರೇಜ್ ಬೇಕು ಆಯ್ತು ಒಂದು ಮೀಟಿಂಗ್ ಎರಡನೇದಾಗಿ ಇದಕ್ಕೆ ಬೆಂಬಲ ಸರ್ಕಾರದಲ್ಲಿ ಈಗ ಸರ್ಕಾರದಲ್ಲಿ MLAಗಳು MP ಗಳು ಸಂಬಳ ಜಾಸ್ತಿ ಮಾಡಿದ್ರೆ ಕೇಳಕ್ಕೆ ಅವ್ರು ನಾವೇ ಆರ್ಚ್ ಕಳಿಸಿರೋ ನಮ್ಮ ಕೂಗಲ್ಲಿ ನಾವು ಕೇಳ್ತೇವೆ ಅವ್ರಿಗೇನು ಬಂದು ಕೇಳ್ತಾರೆ. ಮೂರನೇದಾಗಿ ನಮ್ಮ ರೈತರಿಗೆ ಮಾರುಕಟ್ಟೆಯಲ್ಲಿ ಕೋಡ್ರೇಜ್ ಕೊಡಿ ದಯವಿಟ್ಟು ಅದಕ್ಕೆ ಇದನ್ನು ಕೊಡ್ತಾ ಇದ್ದೀನಿ ಬಂದ್ರೆ ಇಲ್ಲ ಹೋಗ್ಲಿ ಬಟ್ಟಲಿ ಹೋಗ್ಲಿ ಮೇಡಮ್ 2 ವರ್ಷದ ಹಿಂದೆ ಮೇಡಮ್ 2 ವರ್ಷದ ಹಿಂದೆ 1 ಲೀಟರ್ ಹಾಲಿಗೆ 34 ರೂಪಾಯಿ ಇತ್ತು ಮೇಡಮ್. ಈಗ 30 ರೂಪಾಯಿ 10 ಪೈಸೆ ಅಂದ್ರೆ 3 ರೂಪಾಯಿ 90 ಪೈಸೆ ಕಡಿಮೆ ಆಗಿದೆ. ಇದು ನಮ್ಮ ರೈತರು ಹೇಳಿ ಸುಮ್ಮನೆ ಪುಂಗಿ ಊದ್ತಾ ಇದಾರೆ. ನಾಳೆ ಮಾಡ್ತೀವಿ ಅಂತ ಮಾತಾಡ್ರಿ. ಇದೊಂದು ಪಾಯಿಂಟ್ ಆಡ್ ಮಾಡಿ ಹೋಗ್ಬಿಟ್ಟು ಆ ಕ್ಯಾನ್ಗೆ ಆಚೆ ಬರಬಾರ್ದು. 50 ಲೀಟರ್ ಹಾಲು ಈಗ ಇರ್ರಿ ಅದ್ಯಾಕ್ರಿ ಇರ್ರಿ ಯಾಕೆ ರೈತರು ಒಂದು ಬೀಜ ತಗೋತೀವಿ ಒಂದು ಸ್ವಾರಕಾಯಿ ಬೀಜ ತಗೋತೀವಿ. ಸ್ವಾರಕಾಯಿ ಬೀಜ ಹಾಕ್ಬೇಕಾದ್ರೆ ಅದಕ್ಕೊಂದು ಬೆಳೆ ವಿಮೆ ಇಲ್ಲ ಬೆಳೆ ಪರಿಹಾರ ನಿಗದಿ ಮಾಡಲಿ ಅಂತ ಸರ್ಕಾರದು ಹೌದಾ ಅಲ್ವಾ? ಒಂದು ಬೈಕ್ ತಗೋತೀವಿ, ಆ ಬೈಕಿಗೆ ನಿಗದಿ ಮಾಡ್ತಾರೆ. ಆ ಬೈಕಿಗೆ ನಿಗದಿ ಮಾಡಿದ ಮೇಲೆ ಅದನ್ನು ನಾವು ಮಾಡಬೇಕಾ ಬೇಡ? ಇನ್ಸೂರೆನ್ಸ್ ಮಾಡಬೇಕು ಅಂತ ನಮ್ಮ ಬೇಡಿಕೆ. ಇನ್ಸೂರೆನ್ಸ್ ಮಾಡಿದರೆ ಅದು ತುಂಬ ಚೆಂದ ಇರುತ್ತೆ ಅಂತೇಳಿ ಇವತ್ತು ರೈತನ ಬೆಳೆ ಕೇಳೋರಿಲ್ಲ. ಯಾಕೆ ಇವತ್ತು ಇವ್ರ ಹತ್ರಕ್ಕೆ ನಾವು ತಂದಿದ್ದೀವಿ ಅಂದರೆ ವಿಧಾನಸೌಧದಲ್ಲಿ ಇದು ನಡೀತಾ ಇದೆ ಸೆಷನ್ ನಡೀತಿರ್ಬೇಕಾದ್ರೆ ಅವ್ರು 224 ಜನ ಅಸಾಮಿಗಳು ಗೆದ್ದೋದವರು ಕೈ ಹಿಂಗೆ ತೊಟ್ಕೋತಾರೆ ಸಂಬಳ ಜಾಸ್ತಿ ಮಾಡ್ಕೊಳಕ್ಕೆ. ರೈತನ ಬೆಳೆ ಏನಾಯ್ತು ಅಂತ ಮಾತಾಡಿಲ್ಲ. ಇವತ್ತಾರ ಮಾತಾಡ್ತಾರೆ ಅಂತೇಳಿ ಮೀಡಿಯಾ ಮುಖಾಂತರ ಮತ್ತು DCR ಮುಖಾಂತರ ತರಕಾರಿಯ ಅಧಿಕಾರಿಗಳಿಗೆ ಹಂಚೋಣ, ರಾಜಕಾರಣಿಗಳಿಗೆ ಕೊಡೋಣ, ಅವ್ರಿಗೆ ಹೊಟ್ಟೆ ತುಂಬ ಊಟ ಮಾಡಿ ರೈತರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಹೇಳ್ತಾರೆ ಅಂತ ಹೇಳಿ ಇವತ್ತು ರೈತರು ತರಕಾರಿ APMC ಮತ್ತು ಇವೆಲ್ಲನೂ ನಮಗೆ ವರ್ತಕರು ಏನು ನಮಗೆ ಮೋಸ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಹೇಳಕ್ಕೆ ಬಂದಿದ್ವಿ DCRಗೆ. ಅದಕ್ಕೆ DCR ಒಂದು ಅರ್ಧ ಗಂಟೆ ಇರಿ ಎಲ್ಲರನ್ನು ಕಳಿಸ್ತೀವಿ ಅಂತ ಹೇಳಿ ಇಲ್ಲಿ ಕೂರಿಸಿದ್ದಾರೆ ತಣ್ಣಗೆ. ಹಂಗಾಗಿ ನೋಡಿ ಇವರು ಪ್ರಕಾಶ್ ಅಂತ ಹೇಳಿ ಮರ್ಕೂಲಿ ಇವರೊಂದು 7-8 ಟ್ಯಾಕ್ಟ್ರು ಸೋರೆಕಾಯಿ ಬೆಳೆದಿದ್ದಾರೆ. ಅದು 50 ಪೈಸೆ KG ರೂಪಾಯಿ ಕೇಳ್ತಾ ಇದ್ದಾರೆ. ಅದು ಆ ಟ್ಯಾಕ್ಟ್ರಲ್ಲಿ ಅವರೇ ಹೇಳ್ತಾರೆ ಯಾವ ಥರ ಓಡಿಸ್ತಾ ಇದ್ದೀನಿ ಏನು ಆಗ್ತಾಯಿದೆ ಅಂತೇಳಿ. ಅದೊಂದು ಫೋಟೋ ತರಬೇಕಾಯಿತು, ನಾವು ತರೋಕ್ಕಾಗಿಲ್ಲ. ಯಾಕಂದರೆ ಹಾಲು ತಂದಿದ್ದು ಒಂದು 50 ಲೀಟ್ರ್ ಬಿಸಿಲಿಗೆ ಹೊಡೆದೋಗ್ಬಿಡ್ತು, ಕ್ಯಾನ್ಗೆ ಹಾಕಿ ಬರಬೇಡ್ದಾಯ್ತು. ಹಾಲಿಗೆ ಬರೀ 30 ರೂಪಾಯಿ ಕೊಡ್ತಾರೆ. ಹಂಗಾಗಿ ಹಾಲು ಈಗ ಚೆಲ್ಲಿದ್ದೀವಿ. ಹಂಗಾಗಿ ದಯವಿಟ್ಟು ನಮಗೆ ಸರ್ಕಾರದ ಜೊತೆಯ ಯಾರು ನಮ್ಮ ಪತ್ರಿಕೆ ಮಿತ್ರರು DCR ನೀವೆಲ್ಲ ಹೊಟ್ಟೆ ತುಂಬ ಊಟ ಮಾಡಿ ಒಂಚೂರು ಒಳ್ಳೇದು ಮಾತಾಡಿ ಒಳ್ಳೇದು ಹೇಳಿ ಅಂತ ನಾವು ಬಂದಿದ್ದೇವೆ ಹೊರತು ಒಳ್ಳೇದು ಮಾಡಿ ಅಂತ ಹೇಳೋದು ಬಂದಿದೆ ಹೊರತು ಯಾರನ್ನೂ ಬೈಯೋಕ್ಕೆ ಯಾರನ್ನೂ ತಗೊಳಕ್ಕೆ ಬಂದಿಲ್ಲ. ನಾವು ನಾನು ಹಾಸನ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು ಕಣಗಾಲ್ ಮೂರ್ತಿ ಅಂತ.
ನಮ್ಮ ಕುಟುಂಬವನ್ನು ಜೀವನ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥದ್ದು. ಈ ಸರಿದು ಮಾತ್ರ ಎರಡೇ ಮಾತಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. 25ರಿಂದ 50 ಗ್ರಾಮ್ ಇರ್ತಕ್ಕಂಥ ಒಂದು ಸೋರೆಕಾಯಿ ಡಬ್ಬ ಅಥವಾ ಪ್ಯಾಕೆಟು ಕೇವಲ 500 ರೂಪಾಯಿ ಬೆಲೆ ಬಾಳುತ್ತೆ. ಅಂಥದ್ದನ್ನು ನಾನು 24 ಪ್ಯಾಕೆಟನ್ನು ಹಾಕಿದ್ದೀನಿ. 24 ಪ್ಯಾಕೆಟ್ ಹಾಕಿ 3 ಎಕರೆ ಜಾಗದಲ್ಲಿ ರಾತ್ರಿ ಕಾಡು ಪ್ರಾಣಿಗಳ ಹಾವಳಿ ಇದ್ದರೂ ಸಹ ಅದನ್ನು ಪೋಷಣೆ ಮಾಡೋಕ್ಕೋಸ್ಕರ ರಾತ್ರಿ ಆಗಲು ನೀರನ್ನು ಹಾಸಿ ಕಷ್ಟಪಟ್ಟು ಬೆಳೆದು ಇವತ್ತು 25ರಿಂದ 30 ಟನ್ನು ಆಗೋಂಥ ಪರಿಸ್ಥಿತಿ ಇದೆ. ಅದು ಇಲ್ಲಿ ಬಂದಿರತಕ್ಕಂಥ ಸೋರೆಕಾಯಿ ನಾನು ಬೆಳೆದಿರೋದು. ಆದರೆ ಆ ಸೋರೆಕಾಯಿಗೆ 50 ಪೈಸೆಗೂ ಕೇಳೋರಿಲ್ಲ. ಅದನ್ನು ಕೆ ಜಿನ ಅದನ್ನು ಏನು ಮಾಡೋದು ಅಂತ ಗೊತ್ತಿಲ್ಲದಲ್ಲೇ ಸುಮ್ಮನೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಅದೇ ರೀತಿಯಲ್ಲಿ ತಂದಿರತಕ್ಕಂಥ ಪ್ರತಿಯೊಂದು ಕೋಸು ಇರ್ಬೋದು, ಶುಂಠಿ ಇರ್ಬೋದು, ಟೊಮೊಟೊ ಇರ್ಬೋದು, ಯಾವುದಕ್ಕೂ ಕೂಡ ಬೆಲೆ ಇಲ್ಲದೇ ನಮ್ಮ ರೈತರುಗಳು ಕಂಗಾಲಾಗಿದ್ದೀವಿ. ಏಕಾಏಕಿ ಡಿ ಸಿ ಮೇಡಮ್ ನೋಡೋಕ್ಕೋಸ್ಕರ ಅದಕ್ಕೆ ಬಂದಿದ್ದು. ನಾವು ಏಕಾಏಕಿ ಬಂದರೆ ಸರಿ ಆಗೋದು ಅನ್ನೋ ದೃಷ್ಟಿಗೆ ಬಂದಿದ್ದೀವಿ. ಸಾವಿರಾರು ಸಂಖ್ಯೆಯಲ್ಲಿ ಬರಬೇಕಾಯಿತು, ಆದರೆ ಬೇಡ ಅಂತೇಳಿ ಇಷ್ಟು ಸಂಖ್ಯೆಯಲ್ಲಿ ಬಂದು ಕಳಕಳಿಯಿಂದ ನಾವು ಪ್ರಾರ್ಥನೆ ಮಾಡ್ತಾ ಇರೋದು ಏನಂದರೆ, ನಮ್ಮ ರೈತರಿಗೆ ಮಾರುಕಟ್ಟೆಯಲ್ಲಿ ಸ್ಥಳಾವಕಾಶ ಒದಗಿಸಿಕೊಡ್ಬೇಕು, ಬೋರ್ಡ್ಗಳನ್ನು ಹಾಕಿಕೊಡ್ಬೇಕು, ಬೋರ್ಡ್ ಹಾಕಬೇಕು, ಸ್ಥಳಾವಕಾಶ ಒದಗಿಸಿಕೊಡ್ಬೇಕು. ಯಾವುದೇ ಬೆಳೆ